ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಶಾರದೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ಸಂಚಿಕೆ ಶುರುವಿನಲ್ಲಿ ಏನಪ್ಪ ಆಗುತ್ತೆ ಅಂದರೆ ಇಲ್ಲಿ ಮೊದಲಿಗೆ ಇಲ್ಲಿ ವಿಮಲ್ ಅವರು ಸಿದ್ದು ಹತ್ರ ಹೇಳ್ತಾ ಇರ್ತಾರೆ, ಅಲ್ಲ ಕಣೋ ಸಿದ್ದು, ನಿನಗೆ ಗೊತ್ತಿದ್ರೂ ನೀನು ಯಾಕೆ ಎಂಗೇಜ್ಮೆಂಟ್ನ ಬಿಟ್ಟು ಹೋದೆ? ಅಲ್ಲ ನೀನೇ ಯಾಕೋ ಕಾಟ್ ಮಾಡಬೇಕಾಗಿತ್ತು ಅಂತ ಹೇಳಿ ಮಾತಾಡ್ತಿದ್ಯಾ? ಶಾರದಾ ಅವ್ರ ಪ್ರಾಣಕ್ಕೆ ಒಂದು ಬೆಲೆ ಇಲ್ವಾ ಅಂತ ಅಂದಾಗ, ಅಲ್ಲ ಕಣೋ, ಅಷ್ಟು ಜನ ಅಲ್ಲಿ ಇದ್ದು ತಾನೇ ಕಾಪಾಡಿದ್ವಿ, ನೀನು ಯಾಕೋ ಕಾಪಾಡ್ತಿದ್ವಿ, ನೀನು ಯಾಕೋ ಎಂಗೇಜ್ಮೆಂಟ್ನ ನಿಲ್ಲಿಸಿ ನೀನು ಹೋಗಬೇಕಾಗಿತ್ತು ಅಂದ್ಬಿಟ್ಟು ವಿಮಲ್ ಅವರು ಹೇಳಿದಾಗ, ಅಮ್ಮ ಸ್ವಲ್ಪ ಮಾನವೀಯತೆಯಿಂದ ಯೋಚನೆ ಮಾಡು. ಶಾರದಾ ಅವರು ಪ್ರಾಣಕ್ಕೆ ಏನಾದರೂ ಅಪಾಯ ಆಗೋಗಿದ್ರೆ ಅಂದಾಗ, ಆದರೆ ಜ್ಯೋತಿಕನ ಬಗ್ಗೆನೂ ನೀನು ಯೋಚನೆ ಮಾಡ್ತಾ ಇದ್ದೀಯೇನೋ? ಜ್ಯೋತಿಕನ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು. ಮನೆಯವರೆಲ್ಲರೂ ಕೂಡ ಎಂಗೇಜ್ಮೆಂಟ್ ಅಂತ ಹೇಳಿ ಖುಷಿಯಿಂದ ನಡೆಸ್ಕೊಡ್ತಾ ಇದ್ರು. ತಪ್ಪನ್ನ ಮಾಡಿದೆ ಸಿದ್ದು ನೀನು ಅಂತ ಹೇಳಿಬಿಟ್ಟು ಬೇರೆ ಯಾರಾದರೂ ಕಾಪಾಡಿದ್ರು ಎಂಗೇಜ್ಮೆಂಟ್ ನಡೀತಾ ಇತ್ತು. ನೀನು ಯಾಕೆ ನೀನು ಈ ರೀತಿ ಕ್ಯಾನ್ಸಲ್ ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟು ವಿಮಲಾ ಅವರು ಕೇಳ್ತಾ ಇರ್ತಾರೆ. ಆಗ ಏನು ಸಿದ್ದು, ಯಾಕೆ ಈ ರೀತಿ ನಡ್ಕೋತಿದ್ಯಾ? ಒಂದು ಮಾತು ಹೋಗಿ ಆ ಜ್ಯೋತಿಕನ ಹತ್ರ ಆದರೂ ಸಾರಿನ ಕೇಳ್ತಿದ್ಯಾ ನೀನು? ಇಲ್ಲ, ಅವಳು ಮನಸ್ಸಿಗೆ ಎಷ್ಟು ನೋವಾಗಿರಬೇಕು. ಮನೆಯವ್ರ ಹತ್ರ ಯಾರಾದರೂ ಮಾತಾಡಿದ್ಯಾ? ಇಲ್ಲ, ನೀನೇನೋ ಹುಡುಗ ಅಪ್ಪ ಆದರೆ ಹುಡುಗಿರ ಮನಸ್ಸು ಹೆಣ್ಣು ಮನಸ್ಸು ಕಣೋ, ಅದು ಎಷ್ಟು ಅಳ್ತಿರ್ಬೋದು, ಅವಳು ಎಷ್ಟು ನೊಂದ್ಕೊಂಡಿರ್ಬೋದು. ಹೋಗಿ ಏನಾದರೂ ಮಾತಾಡೋ, ಸಾರಿನಾದರೂ ಕೇಳು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಅಮ್ಮ, ನಾನೇನು ತಪ್ಪು ಮಾಡಿಲ್ಲ, ನಾನೇ ಯಾಕೆ ಹೋಗಿ ಸಾರಿ ಕೇಳಬೇಕು ಅಂದಾಗ, ತಪ್ಪು ಸರಿ ಪ್ರಶ್ನೆ ಅಲ್ಲ ಸಿದ್ದು, ಇಲ್ಲಿ ಅವಳು ಎಂಗೇಜ್ಮೆಂಟ್ ಆಗಬೇಕಾಗಿರೋ ಹುಡುಗಿ. ಆಗ ಈ ರೀತಿ ನಿಂತೋಗಿದೆ ಅಂದರೆ ಅವಳ ಮನಸ್ಸಿಗೆ ನೋವು ಆಗಿರುತ್ತೆ ಕಣೋ, ನೀನೊಂದ್ಸತಿ ಹೋಗಿ ಮಾತಾಡು ಅಂತ ವಿಮಲಾ ಅವರು ಹೇಳ್ತಾ ಇರ್ತಾರೆ. ಅದನ್ನು ನಮ್ಮ ಶಾರದಾ ಅಂತೂ ಮನೇಲಿ ಎಲ್ಲ ತಪ್ಪು ನನ್ನಿಂದನೇ ಆಗಿದ್ದು, ನಾನಿಲ್ಲಿ ಇಲ್ದಿಲ್ಲ ಅಂದಿದ್ರೆ ಈ ತಪ್ಪು ನಡೀತಾನೆ ಇರಲಿಲ್ಲ ಅಂದ್ಬಿಟ್ಟು ಅಳ್ತಾ ಇರ್ತಾಳೆ. ಯಾಕಮ್ಮ ಎಲ್ಲ ತಪ್ಪು ನೀನೇ ಅಂತ ಅನ್ಕೋತೀಯ ಅಂದ್ಬಿಟ್ಟು ತಾತ ಹೇಳ್ತಾ ಇರ್ತಾರೆ. ಸುಮಿತ್ರನೂ ಅಷ್ಟೇ ಅಲ್ಲ ಶಾರದಾ, ಯಾಕೆ ನೀನು ಎಲ್ಲನೂ ನೀನೇ ಮಾಡಿದೆ ಅಂತ ಅನ್ಕೊತಿದ್ಯಾ? ನೀನೇನಾ ಬೇಕು ಅಂತ ಮಾಡಿಲ್ಲ ತಾನೇ? ಅದಷ್ಟಕ್ಕೆ ಅದು ಆಗಿರೋದು, ಆಗಬಾರ್ದು ಅಂತ ಇತ್ತೇನೋ, ಅದಕ್ಕೆ ನಿಂತೋಯ್ತು. ಅದಕ್ಕೆ ನೀನು ಯಾಕೆ ಹೊಣೆ ಆದೆ ಅಂತ ಅನ್ಕೊತಾ ಇದ್ಯಾ? ಹೌದಮ್ಮ ಶಾರದಾ, ಸುಮಿತ್ರ ಹೇಳ್ತಾ ಇರೋದು ನಿಜನೇ. ಎಂಗೇಜ್ಮೆಂಟ್ ಇವತ್ತಲ್ಲ ನಾಳೆ ಆಗೇ ಆಗುತ್ತೆ. ಸಿದ್ದು ಜ್ಯೋತಿಕಾ ಜೋಡಿ ಮದುವೆ ಆಗೇ ಆಗ್ತಾರೆ, ಗಂಡ ಹೆಂಡತಿ ಅಂತ ಯಾವುದು. ಅದರಲ್ಲಿ ಈ ಎಂಗೇಜ್ಮೆಂಟ್ ಅಂತೂ ದೊಡ್ಡ ವಿಷಯ ಅಲ್ಲ ಬಿಡಮ್ಮ, ಅದಕ್ಕೆ ನಿಂದು ತಪ್ಪಿಲ್ಲ ಅಂದಾಗ, ಇಲ್ಲ ನಂದೇ ತಪ್ಪು, ನಾನಲ್ಲಿ ನಿಂತಿದ್ದೆ ದೊಡ್ಡ ತಪ್ಪಾಗೋಯ್ತು. ನನ್ನ ಸೀರೆಗೆ ಬೆಂಕಿ ಹತ್ಕೊಂಡಿದ್ದೆ ಅಂದಿದ್ರೆ ಎಂಗೇಜ್ಮೆಂಟ್ ಹೋಗಿದ್ದು ನಡೀತಿತ್ತು, ಬರಬಾರ್ದಾಗಿತ್ತು ಅಂದ್ಬಿಟ್ಟು ಶಾರದಾ ಅಳ್ತಿರ್ತಾಳೆ. ಎಲ್ಲದಕ್ಕೂ ನಿನ್ಮೇಲೆ ಅನ್ಕೊತೀಯಲ್ಲಮ್ಮ, ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಬಿಡು ಅಂತ ಹೇಳಿಬಿಟ್ಟು ತಾತನೂ ಹೇಳ್ತಾ ಇರ್ತಾರೆ. ಎಂಗೇಜ್ಮೆಂಟ್ನ ಇನ್ನೊಂದು ದಿವಸ ಮಾಡೋದಾಗುತ್ತೆ, ನೀನು ನೊಂದ್ಕೋಬೇಡ ತಾಯಿ ಅಂತ ಹೇಳಿಬಿಟ್ಟು ತಾತ ಹೇಳ್ತಾರೆ. ಸುಮಿತ್ರನೂ ಅಷ್ಟೇ, ಹೋಗು ಮನೆಗೆ ಹೋಗಿ ಸ್ವಲ್ಪ ಸೀರೆ ಎಲ್ಲ ಸುಟ್ಟೋಗಿದೆ, ಸುಟ್ಟು ಸೀರೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ನನ್ನ ಜ್ಯೋತಿಕಾ ಅವರು ಮೊದಲು ಸಾರಿ ಹೇಳಬೇಕು, ನನ್ನ ತಪ್ಪಾಗಿದೆ, ನನ್ನಿಂದ ಅವರು ಎಂಗೇಜ್ಮೆಂಟ್ ನಿಂತೋಗಿದೆ, ಎಷ್ಟು ದಿನದ ಕನಸಿದು ಅಂತ ಹೇಳಿಬಿಟ್ಟು ಶಾರದಾ ಹೇಳ್ತಾ ಇರ್ತಾರೆ. ಈಗ ಸುಮಿತ್ರನಿಗೆ ಹೇಳಿದ್ದು, ಶಾರದಾ ನಿನಗೆ ಹೋಗ್ಬಿಟ್ಟು ಬಟ್ಟೆ ಚೇಂಜ್ ಮಾಡಿಕೊಂಡು ರೆಸ್ಟ್ ಮಾಡಿ ಆಮೇಲೆ ಅವಳ ಹತ್ರ ಹೋಗಿ ಸಾರಿ ಕೇಳುವಂತೆ. ಈಗ ಅವಳು ಏನು ಅಂದ್ಕೊಳ್ಳಲ್ಲ, ನೀನು ಹೋಗ್ಬಿಡು ಅಂತ ಹೇಳಿಬಿಟ್ಟು ಶಾರದಾ ಸುಮಿತ್ರ ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಎಲ್ಲದಕ್ಕೂ ನಿನ್ನ ತಪ್ಪು ಅಂತ ಹೇಳಿ ಅನ್ಕೊಂಡ್ಬಿಡ್ತಾಳೆ. ಒಳ್ಳೆ ಹುಡುಗಿ, ಬೇಕು ಅಂತಲೇ ಮಾಡ್ಕೋತಾರ ಯಾವಾಗಲೂ, ಪಾಪದ ಹುಡುಗಿ ಇವಳು ಅಂತ ಹೇಳಿಬಿಟ್ಟು ಸುಮಿತ್ರ ಅವರು ಯೋಚನೆ ಮಾಡ್ತಿರ್ತಾರೆ. ಇನ್ನು ಸಿದ್ದು ಮನೆ ಅಲ್ಲಿ ಮೇಲೆ ನಿಂತಿದ್ರೆ ಅಲ್ಲಿಗೆ ಜ್ಯೋತಿಕಾ ಬಂದು, ನಿನಗೆ ಖುಷಿಯಾಗಿರಬೇಕು ಅಲ್ವಾ ಸಿದ್ದು ಅಂತ ಹೇಳಿಬಿಟ್ಟು ಕೇಳ್ತಾರೆ. ಏನು ಹೇಳ್ತಾ ಇದೆಯಾ ಜ್ಯೋತಿಕಾ ಅಂದಾಗ, ನನಗೆ ಗೊತ್ತು ನಿನಗೆ ನನ್ನ ಜೊತೆ ಮದುವೆ ಆಗೋದು ಇಷ್ಟ ಇಲ್ಲ, ನನ್ನ ಮುಖ ನೋಡೋಕ್ಕೂ ನಿನಗೆ ಇಷ್ಟ ಇಲ್ಲ, ಅಂಥದ್ರಲ್ಲಿ ಎಂಗೇಜ್ಮೆಂಟ್ಗೆ ನಿಂತೋಗಿದೆ, ನಿನಗೆ ಹಾಲು ಕುಡ್ದಷ್ಟು ಖುಷಿಯಾಗಿರಬೇಕು ಅಂತ ಹೇಳಿ ನನಗೆ ಗೊತ್ತು ಅಂತ ಹೇಳಿಬಿಟ್ಟು ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಜ್ಯೋತಿಕಾ, ನೀನು ಏನು ಮಾತಾಡಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ಸಿದ್ದು ಹೊರಟೋಗ್ತಾನೆ. ಗೊತ್ತು ಸಿದ್ದು, ನನ್ನ ಮೇಲೆ ನಿನಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ, ಆದರೂ ಸುಮ್ಮನೆ ಮನೆಯವ್ರು ಬಲವಂತವಾಗಿ ನನ್ನ ಮದುವೆ ಆಗೋಕ್ಕೆ ಅಂತ ಒಪ್ಕೊಂಡಿದ್ದೀಯಾ, ಅದರಲ್ಲೂ ಎಂಗೇಜ್ಮೆಂಟ್
ನಿಂತೋಗಿದ್ದಂತೂ ನಿನಗೆ ತುಂಬಾ ಖುಷಿಯಾಗಿರುತ್ತೆ. ಒಂದು ಮಾತು ಹೇಳ್ತೀನಿ ಕೇಳು ಸಿದ್ದು, ನೀನು ಎಂಗೇಜ್ಮೆಂಟ್ಗೆ ಒಪ್ಕೊಳ್ಳೋ, ಮದುವೆಗೆ ಒಪ್ಪದೇ ಇರು. ನಾನು ಮಾತ್ರ ನಿನ್ನೆ ಮದುವೆ ಆಗೋದು, ನಾನು ನಿನ್ನೆ ಪ್ರೀತಿ ಮಾಡೋದು, ನಾನು ನಿನ್ನೆ ಮದುವೆ ಆಗೋದು ಅಂತ ಹೇಳಿಬಿಟ್ಟು ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಜ್ಯೋತಿಕಾ ಬಿದ್ದುಬಿಡ್ತಾಳೆ, ಸಿದ್ದುಗೆ ಮದುವೆ ಆಗಬೇಕು ಅಂತ. ಜ್ಯೋತಿಕಾ ಚಿಕ್ಕ ವಯಸ್ಸಿನಿಂದಲೂ ಸಿದ್ದು ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿರ್ತಾಳೆ. ಅಂದಾಗ ಎಂಗೇಜ್ಮೆಂಟ್ ನಿಂತೋಗಿದೆ. ತುಂಬಾ ಬೇಜಾರು ಮಾಡಿಕೊಂಡು, ಸಿದ್ದು ಯಾಕೆ ಈ ರೀತಿ ಮಾಡಿದೆ, ಆ ಶಾರದನಿಗೋಸ್ಕರ ನಮ್ಮ ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕಾಗಿತ್ತಾ ಅಂತ ಹೇಳಿಬಿಟ್ಟು ಜ್ಯೋತಿಕಾ ಮನಸ್ಸಲ್ಲೇ ಈ ವಿಷಯನ ಕೊರಿತಾ ಇರುತ್ತೆ. ಆದರೆ ಈ ಸಿದ್ದು ಹತ್ರ ಹೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೊತಾನೋ ಅಂತ ಹೇಳಿಬಿಟ್ಟು, ಸಿದ್ದು ನಿನಗೆ ಮದುವೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ, ನಾನು ಮಾತ್ರ ನಿನ್ನೆ ಮದುವೆ ಆಗೋದು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ಶಾರದಾ ಮನೆಗೆ ಹೋಗಿ ಸೀರೆನ ಚೇಂಜ್ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಕೂತಿರ್ತಾಳೆ. ಆಗ ಅಲ್ಲಿಗೆ ಎಂಥ ಅನಾಹುತ ಆಗೋಯ್ತು ಅಂತ ಹೇಳಿಬಿಟ್ಟು ದೀಪು ಇದ್ದೋಳು, ಅಮ್ಮ ಯಾಕಮ್ಮ ಯೋಚನೆ ಮಾಡ್ತಾ ಇದೀಯಾ, ನೋವಾಗ್ತಾ ಇದೆಯಾ, ಗಾಯ ಉರಿತಾ ಇದೆಯಾ ನಿನಗೆ ಅಂತ ಹೇಳಿಬಿಟ್ಟು ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ. ಏನಿಲ್ಲ ಬಿಡು ಪುಟ ಅಂದಾಗ, ಅಮ್ಮ ಫ್ರೆಂಡ್ಗೆ ಹೇಳಿ ಔಷಧಿ ತರಿಸ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಯಾವ ಫ್ರೆಂಡ್, ಯಾರು ಬೇಡ, ಸುಮ್ಮನೆ ಇರೇ, ನನಗೆ ಏನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಚಿಕ್ಕೋಳ ಥರ ಇದ್ದರೆ ಸರಿ ನೀನು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಶಾರದಾ ಅವರು, ಅಮ್ಮ ಇಷ್ಟೊಂದು ಗಾಯ ಆಗಿದೆಯಲ್ಲಮ್ಮ, ಅದಕ್ಕೆ ಕೇಳ್ತಾ ಇದ್ದೀನಿ. ನೋಡು ದೀಪು, ನಿನಗೆ ಒಂದು ಸತಿ ಹೇಳ್ತಿದ್ದೀನಿ, ಫ್ರೆಂಡ್ ಅಂತ ಹೇಳಿಬಿಟ್ಟು ಅವ್ರ ಜೊತೆನೇ ಯಾವಾಗಲೂ ಇರಬಾರ್ದು. ನಮ್ಮ ಕೆಲಸ ನಾವು ನೋಡ್ಕೋಬೇಕು, ಅದನ್ನು ಬಿಟ್ಟು ನೋಡಿಕೊಂಡು ಹೋಗಬೇಕು ಅಂತಂದರೆ ನೀನು ಅವ್ರ ಜೊತೆ ಎಲ್ಲ ಹೋಗಬಾರ್ದು ಅಂತ ಹೇಳಿಬಿಟ್ಟು ಹೇಳ್ತಾ, ಎಂಗೇಜ್ಮೆಂಟ್ಗೆ ಹೋಗೋದಕ್ಕೆ ನಾನೇ ನಿಂತೋಗೋದಕ್ಕೆ ನಾನೇ ಕಾರಣ ಅಂತ ಹೇಳಿಬಿಟ್ಟು ಅಳ್ತಾ ಇರ್ತಾಳೆ. ಡೋರ್ನ ಓಪನ್ ಮಾಡ್ತಾರೆ. ಆಗ ಅಲ್ಲಿಗೆ ಜ್ಯೋತಿಕಾ ಬಂದು ನಿಂತಿರ್ತಾರೆ. ಆಲ್ರೆಡಿ ಅಯ್ಯೋ ಜ್ಯೋತಿಕಾ ಅವರೇ ಬನ್ನಿ, ನಾನೇ ನಿಮ್ಮ ಹತ್ರ ಬರಬೇಕು ಅಂತಿದ್ದೆ ಅಂದ್ಬಿಟ್ಟು ಶಾರದಾ ಅವ್ರು ಹೇಳ್ತಿದ್ರೆ, ಏನಕ್ಕೆ ಡ್ರಾಮಾ ಆಡ್ತಿದ್ಯಾ ಅಂತ ಹೇಳಿಬಿಟ್ಟು ಜ್ಯೋತಿಕಾ ಕೇಳ್ತಾಳೆ. ಅಯ್ಯೋ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಜ್ಯೋತಿಕಾ ಅವರೇ, ನಾನು ಯಾವ ಡ್ರಾಮಾನೂ ಆಡ್ತಾ ಇಲ್ಲ ಅಂದಾಗ, ಹೇ ಮುಚ್ಚೆ ಬಾಯಿ, ನಮ್ಮ ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕು ಅಂತ ತಾನೇ ನೀನೇನೇ ಅಲ್ವಾ, ಅಲ್ಲ ಕಣೆ ನೀನೇ ಈ ರೀತಿ ಮಾಡಿರೋದು ಅಂತ ಹೇಳಿ ನಿಲ್ಲಿಸ್ಬೇಕು ಅಂತ ಎಷ್ಟು ದಿನದಿಂದ ನೀನು ನಾಟಕ ಆಡ್ಕೊಂಡು ಬಂದಿದ್ಯಾ ಅಂತ ಅಂದಾಗ, ಇಲ್ಲ ನನಗೆ ಗೊತ್ತಿಲ್ಲ, ನಾನು ಬೇಕು ಅಂತ ಏನು ಮಾಡಿಲ್ಲ ಜ್ಯೋತಿಕಾ ಅವರೇ ಅಂತ ಹೇಳಿಬಿಟ್ಟು ಶಾರದಾ ಅವ್ರು ಹೇಳ್ತಿದ್ರೆ, ವಾವ್ ಬೇಷ್ ಕಣೆ ಬೇಷ್, ಎಂಥ ನಾಟಕ ಆಡ್ತಿದ್ಯಾ ನೀನು, ಅಬ್ಬಬ್ಬಾ ಕಣ್ಣೀರು ಯಾವ ರೀತಿ ಸುರಿಸ್ತಿದ್ಯಾ, ಮನೆಯವರೆಲ್ಲರೂ ಕೂಡ ಹೋಲಿಸ್ಕೋಬೇಕಲ್ವಾ, ನಿನಗೆ ಸಿದ್ದು ಮೇಲೆ ಆಸೆ ಆಗಿದ್ದು ರೀತಿ ನಾಟಕ ಆಡ್ತಿದ್ಯಾ ಅಂದ್ಬಿಟ್ಟು ಜ್ಯೋತಿಕಾ ಅವ್ರು ಹೇಳ್ತಿದ್ರೆ, ಏನು ಹೇಳ್ತಾ ಇದ್ದೀರಾ ನೀವು ಜ್ಯೋತಿಕಾ ಅವರೇ, ಸಿದ್ದು ಮೇಲೆ ನನಗೆ ಯಾವ ಫೀಲಿಂಗ್ಸ್ ಇಲ್ಲ, ನಾನೇ ಆ ಥರ ಹುಡುಗಿನೂ ಅಲ್ಲ ಅಂದಾಗ, ಅಲ್ಲ ಕಣೆ, ಮದುವೆ ಆಗಿರೋಳು ನೀನು, ಗಂಡನ್ನ ಬಿಟ್ಟಿರೋಳು, ಚಿಕ್ಕ ವಯಸ್ಸಿಗೆ ಗಂಡನ ಬಿಟ್ಟು ಬಂದಿದ್ಯಾ, ಈಗ ಬೇರೆ ಗಂಡಸರುಗಳು ನಿನ್ನ ಅಕ್ಕಪಕ್ಕ ಓಡಾಡ್ತಿದ್ರೆ ಆಸೆ ಆಗ್ತಾ ಇರುತ್ತೆ ಅಲ್ವಾ, ಆಗದೇ ಇರುತ್ತಾ, ನಿನಗೆ ಅವರನ್ನು ಪಡ್ಕೋಬೇಕು ಅನ್ನೋ ಒಂದು ಚಟ ಇರುತ್ತೆ, ನಿನ್ನ ಮಕ್ಕಳನ್ನು ನೀನು ಚೂ ಬಿಟ್ಟಿದೀಯಾ, ಅವರನ್ನು ಹೊಲಿಸ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ. ಹತ್ತಿರ ಹೋಗಿ ದೀಪು ಅವಳನ್ನು ಹಚ್ಕೊಂಡ್ಬಿಟ್ಟಿರ್ತಾಳೆ. ಹಾಗೆ ಹಚ್ಕೊಳ್ಳೋದು ದೊಡ್ಡ ಶೈನ್ ಅಲ್ಲ ತಾನೇ, ನಿನ್ನ ಮಾಸ್ಟರ್ ಪ್ಲ್ಯಾನ್ ನನಗೆ ಚೆನ್ನಾಗಿ ಗೊತ್ತು ಕಣೆ, ನೀ ಎಂಥ ಚೀಪ್ ಮೆಂಟಾಲಿಟಿ ಜನ ಅಂತ ಹೇಳಿಬಿಟ್ಟು ಜ್ಯೋತಿಕಾ ಎಲ್ಲ ಹೇಳ್ತಾ ಇರ್ತಾಳೆ. ಆಗ ದೇವರಾಣಿ, ಈ ಥರಲೇ ನಾನು ಸಿದ್ದು ಮೇಲೆ ಯಾವ ರೀತಿ ಭಾವನೆನ ಇಟ್ಕೊಂಡಿದ್ದೀನಲ್ಲ, ನಾನು ಅವ್ರ ಮನೆಯಲ್ಲಿರೋ ಕೆಲಸದವಳು ಆಳು ಅಷ್ಟೇ, ನಾನು ಯಾವ ರೀತಿ ಎಲ್ಲ ಮಾತಾಡಬೇಡಿ ಅಂತಂದಾಗ, ಮಾತಾಡೋದು ಮೊದಲು ಬಂದು ಕಣ್ಣೀರು ಹಾಕಿ ನಮ್ಮ ಮನೆಯವ್ರ ಮನಸ್ಸಿನ ಗೆದ್ಕೊಂಡು ಅವರನ್ನು ಇದು ಕಣ್ಣೀರಲ್ಲಿ ಯಾವ ರೀತಿ ನೀನು ಈ ರೀತಿ ಮಾಡ್ಕೊಂಡಿದ್ಯಾ ಅಂದರೆ ಅವರು ನಿನ್ನ ಪರನೇ ಇರಬೇಕು, ಆ ರೀತಿ ಮಾಡ್ಕೊಂಡಿದ್ಯಾ, ವೇಷನ ಬ್ರೈನ್ ವಾಶ್ನ ಮಾಡಿದ್ಯಾ, ನಿನ್ನ ಮೆಚ್ಚಲೇಬೇಕು ಬಿಡು ಅಂತ ಹೇಳಿಬಿಟ್ಟು ಮಿಡಲ್ ಕ್ಲಾಸ್ ನಿಮ್ಮಂಥವ್ರ ಜೊತೆನೇ ಸಿದ್ದುನ ಹೋಲಿಸ್ಕೊಳ್ತಾ ಇದೆಯಾ, ಇದೇನಾದರೂ ರಿಪಿಟೇಷನ್ ಆಯಿತು ಅಂದರೆ ನನಗಂತೂ ಸುಮ್ಮನೆ ಇರಲ್ಲ ಅಂತ ಹೇಳಿ ಜ್ಯೋತಿಕಾ ಅವರು ಹೇಳ್ತಾ ಇರ್ತಾರೆ. ನೀವು ಈ ರೀತಿ ಚೀಪಾಗಿ ಮಾತಾಡಬಾರ್ದು ಮೇಡಮ್, ಸಿದ್ದು ಮೇಲೆ ನನಗೆ ಯಾವ ರೀತಿ ಅಭಿಪ್ರಾಯ ಇದೆ ಅಂದರೆ, ನನಗೆ ಮದುವೆ ಆಗಿದೆ, ಸಿದ್ದು ಸರ್ ಮೇಲೆ ಆ ರೀತಿ ಎಲ್ಲ ಭಾವನೆ ಇಟ್ಕೊಂಡಿಲ್ಲ ಅಂದಾಗ, ಪ್ರೀತಿ
ಪ್ರೀತಿ ಕಣೆ ಆಸೆ, ವಯಸ್ಸು ಕಣೆ ವಯಸ್ಸು ಆಸ್ತಿ ಅಂತ. ಅದಕ್ಕೆ ಈ ರೀತಿ ಮಾಡ್ತಾ ಇದೀಯ ನೀನು ಅಂತ ಹೇಳಿಬಿಟ್ಟು ಜ್ಯೋತಿಕಾ ಚೀಪಾಗಿ ಮಾತಾಡ್ತಿರ್ತಾರೆ. ನೋಡಿ ಮೇಡಮ್, ದಯವಿಟ್ಟು ನಿಲ್ಲಿಸಿ, ನಿಮ್ಮ ಮಾತನ್ನು ಕೇಳೋಕ್ಕಾಗ್ತಾ ಇಲ್ಲ ನಾನು ಅಂತ. ಹೆಣ್ಮಕ್ಳು ಅಲ್ವೇ ಅಲ್ಲ, ನಾನು ಬೇಕಾದರೆ ಕಷ್ಟದಲ್ಲಿ ಭಿಕ್ಷೆ ಬೇಡಿ ಬೇಕಾದರೂ ಊಟ ಮಾಡ್ತೀನಿ ಹೊರತು ಈ ರೀತಿ ಬಾಳಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಂಥದ್ದು ಏನಿಲ್ಲ ಅಂದಾಗ ಓದಿಯ ಮನೆ ಆಯಿತು ಮೇಡಮ್ ಹೋಗ್ತೀನಿ, ಮನೆ ಬಿಟ್ಟು ಹೋಗು ಅಂತ ಹೇಳಿದಾಗ ಆಯಿತು ಮೇಡಮ್ ಹೋಗ್ತೀನಿ, ಇಲ್ಲಿರೋದು ನಾನು ಅಂದಾಗ ಮನೆ ಬಿಟ್ಟು ನೀನು ನನ್ನ ಮಗಳು ಹೋದರೆ ನನಗೆ ಅಷ್ಟೇ ಸಾಕು, ನೀನು ನಿನ್ನ ಮಗಳು ಹೋದರೆ ಸಾಕು ಅಂತ ಹೇಳ್ತಾ ಇರ್ತಾರೆ. ಆಗ ಆರಾಮಾಗಿ ಮದುವೆ ಮಾಡಿಕೊಂಡು ಜೀವನನ ಸಾಗಿಸ್ತೀನಿ, ನೀನು ಇಲ್ಲಿಂದ ತೊಲಗಿಬಿಡು ಫಸ್ಟ್ ಅಂತ ಹೇಳಿಬಿಟ್ಟು ಹೋಗ್ತಾಳೆ ಜ್ಯೋತಿಕಾ. ಈ ಕಡೆ ಶಾರದಾಗೆ ಮನೆ ಬಿಟ್ಟು ಹೋಗಬೇಕು ಅಂದರೆ ಸುಮಿತ್ರಾಮ್ಮನಿಗೆ ಮಾತು ಕೊಟ್ಟಿದ್ದೀನಿ ನಾನು, ಈಗ ಮನೆ ಬಿಟ್ಟು ಹೋಗಲ್ಲ ಅಂದರೆ ಜ್ಯೋತಿಕಾ ಅವರು ಸುಮ್ಮನೆ ಇರಲ್ಲ. ನನಗೆ ಈ ರೀತಿ ಮಾತೆಲ್ಲ ಕೇಳೋದಕ್ಕಿಂತ ನನ್ನ ಮಗಳು ಎಲ್ಲಾದರೂ ಆರಾಮಾಗಿ ಇದ್ದುಬಿಡೋದೇ, ಇದ್ಬಿಡ್ತೀವಿ, ಎಲ್ಲ ಮುಗೀತು, ಇನ್ನೇನು ಟೆನ್ಷನ್ ಇಲ್ಲ, ಇನ್ನೇನು ಇದೆಲ್ಲ ಬಂದು ಇಲ್ಲಿ ಸೇರಿಕೊಂಡ್ರೆ ಏನಾಗುತ್ತೆ, ತಪ್ಪಾಗುತ್ತೆ. ಜ್ಯೋತಿಕಾ ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ. ಮೊದಲು ನಾನು ಈ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳಿ ಶಾರದಾ ಅವರು ನೈಟೆಲ್ಲ ಕೂತ್ಕೊಂಡು ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ದೀಪು ಇದ್ದವಳು, ಅಮ್ಮ ಗಾಯ ನೋವಾಗ್ತಾ ಇದೆಯಾ, ತುಂಬ ಜಾಸ್ತಿ ನೋವಾಗ್ತಾ ಇದೆಯಾ, ಔಷಧಿ ಹಾಕ್ಲಾ ಅಂತ ಹೇಳಿ ಫ್ರೆಂಡ್ಗೆ ಹೇಳಿ ಔಷಧಿ ತರಿಸ್ಲಾ ಅಂತ ಮತ್ತೆ ಕೇಳ್ತಿರ್ತಾಳೆ. ಆವಾಗ ಶಾರದಾ ಕೋಪ ಮಾಡಿಕೊಂಡು ಇನ್ನೊಂದ್ಸತಿ ಏನಾದರೂ ಫ್ರೆಂಡ್ ಅಂತ ಹೇಳಿದ್ರೆ ಸುಮ್ಮನೆ ಇರಲ್ಲ ನೋಡು, ಅವ್ರ ಹತ್ರ ವಸ್ತುಗಳು ಈಸ್ಕೊಳ್ಳೋದಾಗಲಿ ಗೊಂಬೆಗಳು ತಗೊಳ್ಳೋದಾಗಲಿ ಅವ್ರ ಜೊತೆ ಮಾತಾಡೋದಾಗಲಿ ಮಾಡಿದರೆ ದೀಪು ನಾನು ಸುಮ್ಮನೆ ಇರಲ್ಲ ಆಯಿತಾ ಅಂತ ಹೇಳಿಬಿಟ್ಟು ರೇಗಾಡ್ತಿರ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.